ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತೇಳಿ ನಾವು ಒಂದು ದಿಟ್ಟ ನಿರ್ಣಯವನ್ನು ಮಾಡಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಕನಿಷ್ಠ ನಾವು ವೈದ್ಯರೊಂದಿಗೆ ಒಡನಾಡುವ ಮೂಲಕ, ವೈದ್ಯರೊಂದಿಗೆ ಮಾತನಾಡುವ ಮೂಲಕ ಒಂದಷ್ಟು ವಿಚಾರಗಳನ್ನ ಹಂಚ್ಕೋಬಹುದು, ಅದ್ರ ಮೂಲಕ ಮಾಹಿತಿಯನ್ನ ಪಡ್ಕೋಬಹುದು, ಅದ್ರ ಮೂಲಕ ನಾವು ಏನು ಎಚ್ಚರಿಕೆಯನ್ನ ವಹಿಸ್ಕೋಬಹುದು, ಅದು ನಮ್ಮ ಕೈಯಲ್ಲೇ ಇರುವಂತ ಎಷ್ಟು ಜವಾಬ್ದಾರಿಗಳನ್ನ ನಮಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ, ಈ ವಿಷಯದ ಬಗ್ಗೆ ನಾವು ಹೆಚ್ಚು ಒಂದು ಕಾಳಜಿಯನ್ನು ವಹಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಈ ಝೂಮ್ ಮೀಟ್ ಗಳನ್ನ ಮಾಡ್ತಾ ಬಂದಿದ್ದೇವೆ. ಮೊದಲು ಝೂಮ್ ಮೀಟ್ ಆಗಿದ್ದು ನಮ್ಮ ಡಾಕ್ಟರ್ CN ಮಂಜುನಾಥ್ ಅವರು, ಹೃದ್ರೋಗ, ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು. ಅವರು ಅನೇಕ ಮಾಹಿತಿಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂತ ಪತ್ರಕರ್ತರು ತುಂಬಾ ಧಾವಂತದಲ್ಲಿ ಹೋಗಿ ನಿಮ್ಮ ಜೀವವನ್ನ ಕಳ್ಕೋಬೇಡಿ, ಆ ಎಚ್ಚರಿಕೆಯನ್ನು ಇಟ್ಕೊಳ್ಳಿ ಅಂತೇಳಿ ಅನೇಕ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಹಾಗೆ ಎರಡನೇ ಭಾಗದಲ್ಲಿ ನಮ್ಮ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಕೂಡ ಮೀಡಿಯಾದವರಿಗೆ ಅನೇಕ ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಇದು ಮೀಡಿಯಾದವರು ಅಂದ್ರೆ ಮೀಡಿಯಾಕ್ಕಷ್ಟೇ ಸೀಮಿತ ಅಲ್ಲ, ಮೀಡಿಯಾದ ಮೂಲಕ ಎಲ್ರಿಗೂ ಕೂಡ ಇದು ಮಾಹಿತಿ ಹೋಗುವಂತದ್ದು. ಈಗ ನಮಗೆ ಮೂರನೇ ಭಾಗದಲ್ಲಿ ನಮ್ಮ ಡಾಕ್ಟರ್ ವಿವೇಕ್ ಜವಳಿ ಅವರು, ಅವರ ಒಂದೊಂದು ನಿಮಿಷ ಕೂಡ ಅತ್ಯಮೂಲ್ಯ. ಅವರು ಜೀವದ ಜೊತೆಗೇನೆ ಅಂದ್ರೆ ಹೃದಯದೊಂದಿಗೆ ಬೆಸೆದುಕೊಂಡಿರುವಂತ ಒಬ್ಬ ವೈದ್ಯ ಅವರು. ಯಾಕಂದ್ರೆ ಹೃದಯವನ್ನ ಎಷ್ಟು ನಾವೇನೇ ಇದಿರ್ಬೋದು, ಹೃದಯವನ್ನ ಗೆಲ್ಲೋದಕ್ಕೆ ಸಾಧ್ಯ ಇರೋಂತ ವಿಚಾರಗಳ ಬಗ್ಗೆ ನಾವು ಅನೇಕ ವಿಚಾರಗಳನ್ನು ಮಾತನಾಡಬಹುದು. ಆದ್ರೆ ಆ ಹೃದಯಕ್ಕೆ ಚಿಕಿತ್ಸೆ ಕೊಡುವಂತ ಒಬ್ಬ ವೈದ್ಯ ನಮ್ಮೊಟ್ಟಿಗೆ ಇರುವಂತದ್ದು ಇವತ್ತು ಬಹಳ ಸಂತೋಷದ ಸಂಗತಿ. ಇವತ್ತಿನಲ್ಲಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದಂತ ನಮ್ಮ ಜನರಲ್ ಸೆಕ್ರೆಟರಿ ಲೋಕೇಶ್ ಅವರು, ಹಾಗೆ ನಮ್ಮ ಉಪಾಧ್ಯಕ್ಷರಾದ ಮತ್ತಿಕೆರೆ ಜಯರಾಮ್, ಹಾಗೆ ನಮ್ಮ ಕಾರ್ಯದರ್ಶಿಗಳಾದ ಬಂಗ್ಲೆ ಮಲ್ಲಿಕಾರ್ಜುನ್, ಮತ್ತೆ ಕುಲಕರ್ಣಿ ಅವರು, ಬಾಲೋಜಿ ಅವರು, ಡಾಕ್ಟರ್ ಉಮೇಶ್ವರ್ ಅವರು ಎಲ್ಲರೂ ನಮ್ಮಲ್ಲಿ ಲೈನಲ್ಲಿ ಬಂದಿದ್ದಾರೆ. ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ IFWJ ಅಧ್ಯಕ್ಷರಾದ BV ಮಲ್ಲಿಕಾರ್ಜುನಯ್ಯನವರು, ಹಾಗೆ ಅಂತಾರಾಷ್ಟ್ರೀಯ ಕೋಆರ್ಡಿನೇಟರ್ ಆದಂತ ಶ್ರೀ ಮದನ್ ಗೌಡ್ರು, ಎಲ್ಲರೂ ಅನೇಕ ಜನರು ಲೈನ್ ಅಲ್ಲಿ ಇದ್ದಾರೆ. ಇದು ಅವಧಿಯಲ್ಲೂ ಕೂಡ ಲೈವ್ ಹೋಗ್ತಾ ಇದೆ. ಶ್ರೀಜಾ ಅವರು ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಒಂದು ವಿಚಾರ ನಾನು ನಿಮ್ ಜೊತೆ ಹೇಳಲಿಕ್ಕೆ ಬಯಸೋದೇನಂದ್ರೆ, ಬಹುಶಃ ನಾವ್ ಎಲ್ಲರ ಜೊತೆ ಒಡನಾಡಿದ್ದೇವೆ, ಆದ್ರೆ ವೈದ್ಯರ ಜೊತೆ ವಿಶೇಷವಾಗಿ ಒಂದು ಘನತೆಯನ್ನ ಇಟ್ಕೊಂಡು ವೃತ್ತಿಯನ್ನ ಮಾಡುವಂತ ವೈದ್ಯರ ಜೊತೆ ಒಡನಾಡುವಂಥದ್ದು, ಅವ್ರ ಜೊತೆ ಕಾಲ ಕಳೆಯುವಂಥದ್ದು, ಅವ್ರ ಜೊತೆ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳುವಂಥದ್ದೇ ನಮಗೆ ಸಿಕ್ಕಿರುವಂತ ಒಂದು ಅತ್ಯಮೂಲ್ಯ ಅವಕಾಶ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಡಾಕ್ಟರ್ ಜವಳಿ ಅವರು ನಾವು ನೋಡಿದಾಗೆ ವೈದ್ಯಕೀಯ ಲೋಕದಲ್ಲಿ ತನ್ನದೇ ಆದಂತ ಒಂದು ಘನತೆಯನ್ನ ಇಟ್ಟುಕೊಂಡು ಅದರಲ್ಲಿ ತಮ್ಮ ಸರ್ವಿಸ್ ಅಂತಾರೆ ಸೇವಾ ಮನೋಭಾವದಲ್ಲೇ ಹೆಜ್ಜೆಯನ್ನು ಇಡ್ತಾ ಇರೋದು. ಈಗ ಅನೇಕ ಕ್ಷೇತ್ರಗಳು ಪೊಲ್ಯೂಟ್ ಆಗಿದಾವೆ, ಆದ್ರೆ ಇಂಥ ವ್ಯಕ್ತಿಗಳು, ಇಂಥ ವೈದ್ಯರು ನಮಗೆ ಇವಾಗ್ಲೂ ಕೂಡ ಮಾದರಿ. ಅವರು ಅನೇಕ ಕನ್ನಡ ನಾಡಿನ ಒಂದು ಹೆಮ್ಮೆಯ ಪುತ್ರ. ಅವರು ಹೈದರಾಬಾದ್ ಕರ್ನಾಟಕ ಭಾಗದಿಂದ ಅವರು ಬಂದಂತವ್ರು. ಇವತ್ತಿಗೂ ಕೂಡ ಈ ಬೆಂಗಳೂರನ್ನೇ ತನ್ನ ಕಾರ್ಯಕ್ಷೇತ್ರವನ್ನಾಗಿ ಇಟ್ಕೊಂಡು ಜಗತ್ತಿಗೆ ಕನ್ನಡಿ ಹಿಡಿದಂತವ್ರು ನಮ್ಮ ಡಾಕ್ಟರ್ ವಿವೇಕ್ ಜವಳಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಬಗ್ಗೆ ನಾನು ಹೆಚ್ಚು ಪರಿಚಯ ಮಾಡುವಂತದ್ದೇ ಅಗತ್ಯ ಇಲ್ಲ. ಅನೇಕ ಜನರು ಬಾಯಲ್ಲಿ ಅವ್ರ ಮಾತನ್ನ ನಾವು ಕೇಳ್ತಾನೆ ಇರ್ತೀವಿ. ಅಷ್ಟು ಅವರು ಆಪ್ತವಾಗಿ ನಮ್ಮ ಮನಸ್ಸುಗಳನ್ನ ಸೇರಿದಂತ ವೈದ್ಯರು. ಅವರನ್ನ ಅರಸಿ ಅನೇಕ ಪ್ರಶಸ್ತಿಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ಅವರು ಈ ಹೊತ್ತಿನಲ್ಲಿ ನಮ್ಮ ಕೋವಿಡ್ ಮತ್ತೊಂದು ಹೊಸ ಅವತಾರವನ್ನ ಎತ್ತಿರುವಂಥದ್ದು, ಬ್ಲಾಕ್ ಫಂಗಸ್ ಇರ್ಬೋದು, ವೈಟ್ ಫಂಗಸ್ ಇರ್ಬೋದು, ಎಲ್ಲಾ ಫಂಗಸ್ ಇರ್ಬೋದು, ಈ ತರದ ರೀತಿಯಲ್ಲಿ ಕಾಡ್ತಾ ಇರುವಂತದ್ದು ಕಾಲಘಟ್ಟದಲ್ಲಿ ಅವರು ಏನ್ ಹೇಳ್ತಾರೆ ನಮ್ಗೆ, ಅದನ್ನ ನಾವು ಅವರ ಮಾತಿಗೆ ಕಿವಿಯಾಗೋಣ ಬನ್ನಿ. ಈಗ ಡಾಕ್ಟರ್ ವಿವೇಕ್ ಜವಳಿ ಅವರು, ನಮಸ್ಕಾರ ಸರ್, ತಮಗೆ ಸ್ವಾಗತ. ಸರ್ ವಾಯ್ಸ್ ಕೇಳ್ತಾ ಇಲ್ಲ ಸರ್. ಓಕೆ, ಕೇಳಿಸ್ತಾ ಇದೆಯಲ್ಲ? ಕೇಳ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ಗೆ ಇಲ್ಲಿ ಕರ್ಸಿದ್ರೆ ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ, ಗೌರವ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ಕೆಲವು ಮಾತುಗಳನ್ನ ಹೇಳ್ತೀನಿ. ಕ್ಲಿಯರ್ ಸೈಂಟಿಫಿಕ್ ಪಾಸಿಟಿವ್ ಮೆಸೇಜಸ್ ತಮ್ಮ ಮೂಲಕ ಜನತೆಗೆ ಹೋಗ್ಬೇಕು. ಏನಾರೇ ಇದ್ರು ಸುದ್ದಿಗಳು ಕೋವಿಡ್ ಬಗ್ಗೆ ನೀವು ಅರ್ಜೆಂಟ್ ಮಾಡಬೇಡಿ, ಸ್ವಲ್ಪ ರಿಸರ್ಚ್ ಮಾಡಿ ನಾಲ್ಕು ಜನರಿಗೆ ಕೇಳ್ಕೊಂಡು ಹಾಕಿ. ಕ್ಲಿಯರ್ ಸೈಂಟಿಫಿಕ್ ಪಾಸಿಟಿವ್ ಮೆಸೇಜ್ ಹೋಗ್ಲಿ ಅಂತ ಇವತ್ತು ನಾನು ಏನ್ ಮಾಡ್ತೀನಿ ಅಂದ್ರೆ, ತಮ್ಮೆಲ್ಲರಿಗೆ ಈ ಕೊರೋನಾ ಓದಿ ಕೇಳಿ ಒಂಥರ ಅಜೀರ್ಣ ಆಗಿರ್ಬೇಕು. ಸೊ ಬೇಸಿಕ್ಸ್ ಏನು ಮಾತಾಡ್ಲಾರ್ದೆ ಏನೇನ್ ಕಾಂಟ್ರವರ್ಷಿಯಲ್ ಪಾಯಿಂಟ್ ನಡೀತಾ ಇದಾವೆ,
ಅಂತ ಕಾಂಟ್ರವರ್ಷಿಯಲ್ ಪಾಯಿಂಟ್ಸ್ ನ ಎತ್ತಿ ಒನ್ ಪಾಯಿಂಟ್ ಬೈ ಪಾಯಿಂಟ್ ನಾನು ಸುಮ್ಮನೆ ಸ್ವಲ್ಪ ಸ್ಪಷ್ಟೀಕರಣ ಹೇಳ್ತಾ ಹೋಗ್ತೀನಿ. ಒಂದು, ಈಗ ನಂಬರ್ಸ್ ಆರ್ ಕಮಿಂಗ್ ಡೌನ್. ಇಷ್ಟೆಲ್ಲ ಆತಂಕ ನಡೀತಾ ಇತ್ತು. ಈಗ ನನ್ನ ಹಾಸ್ಪಿಟಲ್ ಅಲ್ಲಿ ನಾನು ನೋಡಿದ್ರೆ ಇಷ್ಟು ದಿವಸ ನಮ್ಮ ಹತ್ರ ವ್ಯಾಕ್ಸಿನ್ ಇದ್ದಿಲ್ಲ, ಪ್ರೈವೇಟ್ಗೆ ನಾವೇ ಖರೀದಿ ಮಾಡಿ ಈಗ ಲಾಸ್ಟ್ 2 days ಅಲ್ಲಿ 2600 ಜನರಿಗೆ ಬಾಗಲ್ ಹೋಗಿ ಬಿಲ್ಡಿಂಗ್ ಹೋಗಿ ವ್ಯಾಕ್ಸಿನ್ ಕೂಡ ಶುರು ಮಾಡಿದೀವಿ ಕೋವಿಶೀಲ್ಡ್. ಎರಡನೇದು, ಈ ಏನ್ ಆಕ್ಸಿಜನ್ ಬೆಡ್ಸ್ ಇತ್ತು ನಮ್ಮ ಹಾಸ್ಪಿಟಲ್ ಅಲ್ಲಿ, ದೇರ್ ಆರ್ 3 types ಆಫ್ ಬೆಡ್: ಟ್ರಯೇಜ್, ಆಕ್ಸಿಜನ್ ಬೆಡ್ ಅಂಡ್ ICU. ಈ ಆಕ್ಸಿಜನ್ ಬೆಡ್ಸ್ ಆಲ್ಮೋಸ್ಟ್ ನಮ್ಮ ಕನ್ನಿಂಗ್ಹ್ಯಾಮ್ ರೋಡ್, ಬನ್ನಘಟ್ಟ ರೋಡ್ ನೋಡಿದ್ರೆ 50% ಅಡ್ಮಿಷನ್ ಕಡಿಮೆ ಆಗಿದ್ದಾವೆ. ICU ಮಾತ್ರ ಚೋಕ್ ಇದಾವೆ, ಅದು ನಡೀತದೆ ಸ್ವಲ್ಪ ದಿವಸ, ಬಿಕಾಸ್ ಕ್ರಾನಿಕ್ ಪೇಷಂಟ್ಸ್. ಈಗ ನಂಬರ್ಸ್ ಕಡಿಮೆ ಆಗ್ತಾ ಇದಾವೆ. ಹೋದ್ ಸರ್ತಿನೂ ಹಂಗೆ ಹೇಳಿದಿರಾ, ನಂಬರ್ ಕಡಿಮೆ ಆಗ್ತಾ ಇದಾವೆ. ಮತ್ತೆ ಈಗಲೂ ನಂಬರ್ ಕಡಿಮೆ ಆದ್ರೂ 3ನೇ ವೇವ್ ಬರ್ತದೆ. ಇನ್ನೊಂದು ಕಮಿಟಿ ಸ್ಥಾಪಿಸಿದಿರಾ, ದೇವಿ ಶೆಟ್ಟಿ ಇಸ್ ಚೇರ್ಮನ್ ಫಾರ್ ದಟ್. ಯಾಕೆ ಮತ್ತೆ ಒಂದ್ಸರಿ ಬರ್ತದೆ? ದಟ್ ಕಾರಣಗಳು 2. ಒಂದು, ದಿಸ್ ವೈರಸ್ ಏನ್ ಬಂದಿದೆ ಇದು ವೆರಿ ಸ್ಮಾರ್ಟ್ ವೈರಸ್. ಯಾವ ಪ್ರಾಣಿಗಳು, ಯಾವ ಜಾತಿಗಳು ದೇವರು ಮಾಡಿದ್ಮೇಲೆ ದ ಫಸ್ಟ್ ಇನ್ಸ್ಟಿಂಕ್ಟ್ ಬೇಸಿಕ್ ಈಸ್ ಸರ್ವೈವ್ ಆಗ್ಬೇಕು. ಈ ವೈರಸ್ಗೆ ಸರ್ವೈವಲ್ ಬಹಳ ಒಳ್ಳೆ ಗುರುತು ಕಂಪೇರ್ ಟು ಎನಿ ಅದರ್ ವೈರಸ್. ಸೊ ದಿಸ್ ವೈರಸ್ ಮ್ಯೂಟೇಟ್ಸ್ ವೆರಿ ಈಸಿಲಿ. ಒಂದೊಂದು ಕಾಲದಲ್ಲಿ ಫಸ್ಟ್ ವೇವ್ ಬರುವಾಗ ಇಟ್ ವಾಸ್ ಅಫೆಕ್ಟಿಂಗ್ ಓನ್ಲಿ ಎಲ್ಡರ್ಲಿ ಪೀಪಲ್. ಯಂಗ್ಸ್ಟರ್ಸ್ಗೆ ಏನೂ ಆಗಿಲ್ಲ, ಮಕ್ಕಳಿಗೆ ಏನೂ ಆಗಿಲ್ಲ. ಈಗ ಈ ವೇವ್ ಅಲ್ಲಿ ನೋಡಿದ್ರೆ ಎಲ್ಲ ಯಂಗ್ಸ್ಟರ್ಸ್ಗೆ ಇದು ಹಿಡಿತಾ ಇದೆ. ದಟ್ ಮೀನ್ಸ್ ದಿಸ್ ವೈರಸ್ ಹ್ಯಾಸ್ ಚೇಂಜ್ ಅವತಾರ. ಕುರ್ಮಾವತಾರದಿಂದ ನರಸಿಂಹ ಅವತಾರ ಬಂದಿದೆ. ಇದರ್ಲಿಂದ ನಾವು ಇದರ ಮೇಲೆ ಜಯ ಪಟ್ಟಿದ ಮೇಲೆ ಹೊಸ ಆಂಟಿಬಯೋಟಿಕ್ಸ್ ಬಂತು, ವಿ ಹ್ಯಾವ್ ಗಾಟ್ ವ್ಯಾಕ್ಸಿನ್, ವಿ ಗಾಟ್ ರೋಗ ಬಂದು ಆಂಟಿಬಾಡೀಸ್ ಕ್ರಿಯೇಟ್ ಆಯ್ತು. ಮತ್ತೆ ಈ ರೂಪ ಚೇಂಜ್ ಮಾಡಿ ಇನ್ನೂ ಒಂದು ಬ್ಯಾರಿ ತರ ಬರ್ತದೆ, ಮಕ್ಕಳನ್ನ ಹಿಡಿತದೆ ಅಂತ ಒಂದು ಡೌಟ್ ಇಟ್ಕೊಂಡಿದೀವಿ. ದಟ್ ಈಸ್ ವೈ ನೆಕ್ಸ್ಟ್ ವೇವ್ ಬರ್ತದೆ, ಜಾಗರೂಕತೆ, ಹುಷಾರು ಅಂತ. ಎರಡನೇದು, ಈ ವೈರಸ್ ಏನಾಗಿ ಮಾಡ್ತದೆ ಅಂದ್ರೆ ಇಟ್ಸ್ ಅ ವೆರಿ ಇನ್ಫೆಕ್ಟಿವ್ ವೈರಸ್. ನಾವು ಕೆಮ್ಮಿದ್ರೆ, ನಾವು ಉಸಿರಾಡ್ತಾ ಇದ್ರೆ ಒಂದೊಂದು ಕಾಲದಲ್ಲಿ ಏನದು 1 ಮೀಟರ್ ಹೋಗ್ಬಹುದು, 5-6 ಅಡಿ ಹೋಗ್ಬಹುದು ಅಂತ. ಬಟ್ ಇವತ್ತಿಂದು ರಿಸರ್ಚ್ ನೋಡಿದ್ರೆ ಇಟ್ ಮೇ ಗೋ ಇವನ್ ಅಪ್ ಟು 10 meters ಅಂತ ಡೌಟ್ ಪಡ್ತಾ ಇದೀವಿ. ಈ ವೈರಸ್ ನಮ್ಮ ಮೂಗಲ್ಲಿ, ಬಾಯಿಯಲ್ಲಿ ಹೋದ್ರೆ ಇಟ್ ವಿಲ್ ಕ್ವಿಕ್ಲಿ ಗೋ ಅಂಡ್ ಸಿಟ್ ಆನ್ ಒನ್ ಆಫ್ ದ ಸೆಲ್ಸ್. ನಮ್ಮ ಬಾಡಿ ಅಂದ್ರೆ ಒಂದು ಬಿಲ್ಡಿಂಗ್ ಮೇಡ್ ಅಪ್ ಆಫ್ ಬ್ರಿಕ್ಸ್. ಈಚ್ ಬ್ರಿಕ್ ಅಂದ್ರೆ ಒಂದು ಸೆಲ್, ಪೇಶಿ. ಈ ಪೇಶಿ ಮೇಲೆ ಹಲವಾರು ರಿಸೆಪ್ಟರ್ ಪಾಯಿಂಟ್ಸ್ ಇರ್ತವೆ. ಅಂತ ಒಂದು ಸ್ಪೆಸಿಫಿಕ್ ರಿಸೆಪ್ಟರ್ ಪಾಯಿಂಟ್ ಮೇಲೆ ಹೋಗಿ ವೈರಸ್ ಕೂಡ್ತದೆ. ಕೂಡಿದ ಮೇಲೆ ಇಟ್ ವಿಲ್ ಗೆಟ್ ಸಕ್ಡ್ ಇನ್ ಸೈಡ್ ದ ಸೆಲ್. ಸೆಲ್ ಅಲ್ಲಿ ಇರೋ ಎಲ್ಲ ನ್ಯೂಟ್ರಿಯೆಂಟ್ಸ್ ನ ತಿಂದು ಫಟಾಫಟ್ ಈ ವೈರಸ್ ಮಲ್ಟಿಪ್ಲೈ ಆಗಲಿ ಶುರು ಆಗುತ್ತೆ. 2 ದಿವಸದಲ್ಲಿ ಲಕ್ಷಾಂತರ ವೈರಸ್ಗಳು ಬರ್ತವೆ, ಸೆಲ್ ಬರ್ಸ್ಟ್ ಆಗ್ತದೆ. ಅದೇ ತರ ಪ್ರತಿ ಸೆಲ್ ಅಲ್ಲಿ ಇವ್ರು ಹೋಗಿ 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 ಈ ತರ ವಿದಿನ್ 4-5 days ಅಬ್ಜಾವಧಿ ವೈರಸಸ್ ಬರ್ತವೆ. ದಿಸ್ ಇಸ್ ಡೇಂಜರಸ್. ಈ ವೈರಸ್ ಒಳಗಡೆ ಹೋಗ್ಬಾರ್ದು, ನಮ್ಮ ಹತ್ರ ಇದ್ರೆ ಹೊರಗಡೆ ಹೋಗ್ಬಾರ್ದು ಅಂತ ಮಾಸ್ಕ್ ಬೇಕೇ ಬೇಕು. ಮಾಸ್ಕ್ ಬೇಕು ಅಂದ್ರೆ ಎಂತ ಮಾಸ್ಕು? ಐಡಿಯಲ್ ಮೋಸ್ಟ್, ನಾನು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರೆ ಅಥವಾ ಯಾರ ರೋಗಿಗಳ ಜೊತೆ ಇದ್ರೆ N95 ಕಾಸ್ಟ್ಲಿ, 200-300. ಅದನ್ನ ರೀಸೈಕಲ್ ಮಾಡಬಹುದು UV ಲೈಟ್ ಇಂದ. ಬಟ್ ವೆಲ್ ಫಿಟ್ಟಿಂಗ್ ಮಾಸ್ಕ್ ಅಂತದೇನಿಲ್ಲ. ನಾನು ಬೀದಿ ಮೇಲೆ ಇದ್ದೀನಿ, ನಾನು ನಾರ್ಮಲ್ ಜನರ ಜೊತೆ ಇದ್ದೀನಿ, ನಾಟ್ ಇನ್ ಹಾಸ್ಪಿಟಲ್, ದೆನ್ ನಮ್ದು ಕ್ಲೋತ್ ಮಾಸ್ಕ್ ಸಾಕು. ಬಟ್ ಬರೇ ಕ್ಲೋತ್ ಮಾಸ್ಕ್ ಸಾಕಂಗಿಲ್ಲ. ಈ ಮಾಸ್ಕ್ ಹಾಕೊಂಡು ನೀವು ಊದಿದ್ರೆ ಮುಂದೆ ಇರೋ ಕ್ಯಾಂಡಲ್ ಹೋಗ್ಬೇಕು. ಹೋಗ್ತಾ ಇಲ್ಲ ಅಂದ್ರೆ ಹೋಗ್ಬಾರ್ದು. ಹೋಗ್ತಾ ಇಲ್ಲ ಅಂದ್ರೆ ದಟ್ ಮಾಸ್ಕ್ ಇಸ್ ಗುಡ್. ಹೋಗ್ತಾ ಇದ್ರೆ ಬೆಟರ್ ಟು ಪುಟ್ ಡಬಲ್ ಮಾಸ್ಕ್. ಡಬಲ್ ಮಾಸ್ಕ್ ಹಾಕುವಾಗ ನಾರ್ಮಲ್ ಏರಿಯಾಲ್ಲೇ ಇದ್ರೆ ಸಿಂಗಲ್ ಮಾಸ್ಕ್ ಸಾಕು. ಡಬಲ್ ಏರಿಯಾನಲ್ಲಿ ಹೋಗ್ತಾ ಇದ್ರೆ, ಕ್ರೌಡೆಡ್ ಏರಿಯಾನಲ್ಲಿ ಹೋಗ್ತಾ ಇದ್ರೆ ಡಬಲ್ ಮಾಸ್ಕ್ ಬೇಕು. ಈ ಬಡವ್ರು ಏನ್ ಮಾಡ್ತಾರೆ? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಆ ಬಡವರಿಗೆ ದಿನ ತಿನ್ಲಿಕ್ಕೆ ದುಡ್ಡಿಲ್ಲ, ಅವ್ರು ಎಲ್ಲಿಂದ ಮಾಸ್ಕ್ ತರ್ತಾರೆ? ಅವ್ರು ಎಲ್ಲರೂ ಕ್ಲೋತ್ ಮಾಸ್ಕ್ ಕೈಲಿಂದ ಹೊಲಿಬಹುದು ಅಂಡ್ 2 ಪೇರ್ಸ್ ಇಟ್ಕೋಬಹುದು. ಒಂದು ವಾಷಿಂಗು, ಈ ಆಲ್ಕಲಿ ಸೋಪ್ ಏನಿರ್ತದೆ, ಸೋಪ್ ಅಲ್ಲಿ ಆಲ್ಕಲಿ ನಾವು ಕೈ ತೊಳಿತೀವಿ, ಮಾಸ್ಕ್ ತೊಳಿತೀವಿ. ಆ ವೈರಸ್ is closed into one case. This case is called Buffy coat, very thin. Alkali alle ಬಂದ ತಕ್ಷಣ ಅದು ಬರ್ಸ್ಟ್ ಆಗ್ತದೆ, virus will die. So one mask on the face, one mask for washing. So and also ನಾವು ಎಲ್ಲರೂ ನಮ್ಮ ಅಕ್ಕಪಕ್ಕ ಇರೋ ಎಲ್ಲ ಬಡವರಿಗೆ ಮಾಸ್ಕ್ ಒಂದು ತಪ್ಪಿ ಮಾಸ್ಕ್ ಕೊಡಬಹುದು. What is wrong? And all of us take a challenge that will give mask to everybody. You can. ಆಮೇಲೆ ಈ ಸರ್ಜನ್ಸ್ ನಾವು ಹಾಕ್ತೀವಿ ಮಾಸ್ಕ್, ಅದನ್ನು ತುಂಬಾ ಚೀಪ್ ಆಗಿದಾವೆ. ಈಗ 5-10 rupees ಅಲ್ಲಿ ಸರ್ಜಿಕಲ್ ಮಾಸ್ಕ್ ಸಿಗ್ತದೆ. ನೀವುಗಳು ಕೂಡ ಈ ಸರ್ಜಿಕಲ್ ಮಾಸ್ಕ್ ಒಳಗಡೆ ಹಾಕಿ ಹೊರಗಡೆ ಕ್ಲೋತ್ ಮಾಸ್ಕ್ ಹಾಕಿದ್ರೆ ವೈಲ್ ಗೋಯಿಂಗ್ ಇನ್ ಟು ಕ್ರೌಡೆಡ್ ಏರಿಯಾ, ಬರೀ ಅರ್ಧ ಗಂಟೆ 1 ಗಂಟೆ ವಾಪಸ್ ಬಂದ್ರೆ ಆ ಸರ್ಜಿಕಲ್ ಮಾಸ್ಕ್ ತೆಗೆದಿಡಿ. ಸೊ ದಟ್ ಯು ಡೋಂಟ್ ಹ್ಯಾವ್ ಟು ಥ್ರೋ. ಯಾಕೆ ಡಬಲ್ ಮಾಸ್ಕು? ವೈರಸ್ ಬರ್ತದೆ, ಮಾಸ್ಕ್ ಮೇಲೆ ಕೂಡ್ತದೆ. ನಾವು ಅದನ್ನ ಟಚ್ ಮಾಡಿದ್ರೆ ಅದೇ ಕೈ ಮೇಲೆ ಎಲ್ಲ ವೈರಸಸ್ ಬಂದು ಮತ್ತೆ ನಾನು ಮೂಗಲ್ಲಿ, ಕಣ್ಣಲ್ಲಿ, ಬಾಯಿಯಲ್ಲಿ ಹಾಕ್ಬಿಡ್ತೀವಿ, ವೈರಸ್ ಹೋಗ್ತದೆ ಒಳಗಡೆ.
ಸೊ ಒಂದು ಆ ಮಾಸ್ಕ್ ತೆಗಿಬೇಕಂದ್ರೆ ಹಿಂಗ್ ತೆಗಿಬೇಡಿ, ಆಲ್ವೇಸ್ ಲೈಕ್ ದಿಸ್. ಎರಡನೇದು ವೈರಸಸ್ ವಿಲ್ ಕಮ್ ಅಂಡ್ ಸಿಟ್ ಆನ್ ಯುವರ್ ಚಿನ್. ನಾವು ಏನಾದ್ರೆ ಮಾಸ್ಕ್ ಹಿಂಗ್ ಮಾಡಿದ್ರೆ ಆ ವೈರಸ್ ಎಲ್ಲ ಇನ್ಸೈಡ್ ಹೋಗ್ತವೆ, ದೆನ್ ಅದೇ ಮಾಸ್ಕ್ ನಾವು ಮುಖದ ಮೇಲೆ ಹಾಕ್ತಿವಿ. ಸೊ ನಾವು ಶೂಟ್ ಮಾಡುವಾಗ, ಫೋಟೋಗ್ರಾಫ್ ಮಾಡುವಾಗ, CM ಇರ್ತಾರೆ ಅಥವಾ ಯಾರು ಮಿನಿಸ್ಟರ್ ಇರ್ತಾರೆ ಅಥವಾ ನಿಮ್ ಕಲೀಗ್ದೇ ಇರಬಹುದು, ಪೇಪರ್ ಅಲ್ಲಿ ಟಿವಿ ಮೇಲೆ ಯಾರಿಗೂ ಆತರ ಮಾಡಕ್ ಕೊಡಬೇಡಿ. ಕೊಡ್ತಾ ಇದ್ರು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಡೋಂಟ್ ಶೂಟ್, ಸ್ಟಾಪ್ ಸರ್, ದಯವಿಟ್ಟು ತೆಗೆದ್ ಬಿಡಿ ಟೋಟಲಿ, ಅಥವಾ ಮುಖದ ಮೇಲೆ ಹಾಕಿ ಅಂತ ಹೇಳಿ. ಆಮೇಲೆ ಯಾರಿಗಾರು ನೀವು ಶೂಟ್ ಮಾಡ್ತಾ ಇದ್ದೀರಾ ಅವ್ರ ಮೇಲೆ ಎಲ್ಲ ಜನ ತಾಳ್ತಾ ಇರ್ತಾರೆ, ದೇ ವಾಂಟ್ ಟು ಸಿ ದೇರ್ ಫೇಸಸ್ ಇನ್ ದ ಕ್ಯಾಮೆರಾ, ಬಟ್ ದಟ್ ಈಸ್ ಗಿವಿಂಗ್ ಅ ರಾಂಗ್ ಮೆಸೇಜ್ ಟು ದ ಪಬ್ಲಿಕ್. ಸೊ ಸ್ಟಾಪ್ ಮಾಡಿ, ದಯವಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡಿ ದಟ್ ಡಿಸ್ಟೆನ್ಸಿಂಗ್, ನೋ ಬಡಿ ಇನ್ ದ ಫ್ರೇಮ್. ಅದು ಮಾಡೋ ತನಕ ನೀವು ಕಾಂಪ್ರಮೈಸ್ ಮಾಡಬೇಡಿ. ನಾನು ನೀವು ನಮ್ಮ ವಾಟ್ಸ್ಆಪ್ ಮೇಲೆ ನನ್ನ DP, ಫೇಸ್ಬುಕ್ ಮೇಲೆ ನನ್ನ DP ನೋಡಿದ್ರೆ ಮಾಸ್ಕ್ ಹಾಕೊಂಡೆ DP. ಯಾಕಂದ್ರೆ ನಾವು ಎಲ್ಲರೂ ವಿ ಹ್ಯಾವ್ ಟು ಗಿವ್ ಅ ಮೆಸೇಜ್. ಸೊ ಇದು ಒಂದು ಜ್ಞಾಪ ಇಟ್ಕೊಳ್ಳಿ, ಮಾಸ್ಕ್ ಇಸ್ ಅ ಮಸ್ಟ್. ಮಾಸ್ಕ್ ಹಾಕಿದ್ರೆ 90% ಇದೇ ರೆಮ್ಡೆಸಿವಿರ್, ಇದೇ ವ್ಯಾಕ್ಸಿನು, ಇದೇ ಎಲ್ಲ. ನಾಳೆ ಅಟ್ಲೀಸ್ಟ್ 2022 ಎಂಡ್ ತನಕ ಮಾಸ್ಕ್ ಬಿಡೋದಿಲ್ಲ. ಆಗ ನಾವು ಅದು ಕಲೀಲೇಬೇಕು. ಅಂಡ್ ಕರೆಕ್ಟ್ ಆಗಿ ಹಾಕ್ಬೇಕು, ಪ್ರಾಪರ್ ಮಾಸ್ಕ್ ಇರಬೇಕು, ಕ್ಲೀನ್ ಇರಬೇಕು. ಒಂದೇ ಮಾಸ್ಕ್ ನಾವು 3 ತಿಂಗಳ ಹಾಕ್ತಾ ಇದ್ದೀನಿ, ಅಲ್ಲಿಂದ ಫಂಗಸ್ ಬರ್ತದೆ. ದೆನ್ ದಿಸ್ ಲಾಟ್ ಆಫ್ ಮೆಡಿಸಿನ್ ಚೇಂಜ್ ಆಗ್ತಾ ಇದಾವೆ. ಈ ಪ್ಲಾಸ್ಮಾ ಇತ್ತು ಹೋಯ್ತು, ಮತ್ತೆ HCQ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಇತ್ತು ಹೋಯ್ತು. ಯಾಕೆ ಇಷ್ಟೆಲ್ಲ? ಆಮೇಲೆ ಅದು ಡಾಕ್ಸಿಸೈಕ್ಲಿನ್ ಇತ್ತು ಹೋಯ್ತು. ಇದು ಎಲ್ಲ ಯಾಕೆ ಚೇಂಜ್ ಆಫ್ ಫ್ಯಾಷನ್ಸ್? ನೋ, ಇದು ಒಂದು ದೊಡ್ಡ ಹೊಸ ರೋಗ. ನಮ್ಮ ಬಾಡಿಗೂ ಗೊತ್ತಿಲ್ಲ, ನಮ್ಮ ಆಂಟಿಜನ್ ಸಿಸ್ಟಮ್ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಕಲಿತಾ ಇದ್ದೀವಿ. ಸೊ ಕಲಿತಾ ಇರಬೇಕು, ಚೇಂಜ್ ಆಗ್ತಾ ಇರ್ಬೇಕು. ಆ ವೈರಸ್ ಹೆಂಗ್ ಚೇಂಜ್ ಆಗ್ತಾ ಇದೆ ಹಾಗೆ ನಾವು ಮನುಷ್ಯಗಳು ನಾವೇ ನಮ್ಮ ಜ್ಞಾನ ಬಳಸಿ ನಾವು ಚೇಂಜ್ ಆಗ್ತಾ ಇರ್ಬೇಕು. ಸೊ ನಾವು ಚೇಂಜ್ ಆಗ್ತಾ ಇದೀವಿ, ಹೊಸ ಹೊಸ ಒಳ್ಳೆ ಮೆಡಿಸಿನ್ ಬರ್ತಾ ಇದಾವೆ. ಆಮೇಲೆ ಒಂದೇ ಟೀಕೆ, ಆ ರೆಮ್ಡೆಸಿವಿರ್ ಇಸ್ ಯೂಸ್ಲೆಸ್, ಅವರೆಲ್ಲ ಫಾರ್ಮಾ ಕಂಪನಿ ಮಾಡಿರೋದು ಮೋಸ, ಅದು ಯೂಸ್ಲೆಸ್, ಇದು ಯೂಸ್ಲೆಸ್. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇವೆಲ್ಲ ಹೊಸ ಹೊಸ ಮೆಡಿಸಿನ್ ಬರ್ತಾ ಇದಾವಲ್ಲ, ದೇಸ್ ಆರ್ ಆಲ್ ನ್ಯೂವರ್ ಡೆವಲಪ್ಮೆಂಟ್ಸ್. ಎಲ್ಲ ಎವ್ರಿ ಐಟಮ್ ಈಸ್ ಫಾರ್ ಎ ರೀಸನ್. ರೆಮ್ಡೆಸಿವಿರ್ ಯಾಕೆ ಕೊಡಬೇಕು, ಯಾವಾಗ ಕೊಡಬೇಕು, ಅದು ಒಂದು ಟೈಟ್ ಟೈಮ್ ವಿಂಡೋ ಇದೆ. ಅಷ್ಟರಲ್ಲಿ ಕೊಟ್ರೆ ಅದರದ್ದು ಲಾಭ ಸಿಗುತ್ತೆ. ಆಮೇಲೆ ಕೊಟ್ರೆ ಇದು ಏನ್ ಲಾಭ ಇಲ್ಲ, ಮತ್ತೆ ಟೀಕೆ ಮಾಡೋದು ಅದು ಏನ್ ಯೂಸ್ ಇಲ್ಲ ಅಂತ, ಅದು ತಪ್ಪು. ಅದೇ ತರ ಟಾಸಿಲಿಜುಮ್ಯಾಬ್, ದ್ಯಾಟ್ ವೆನ್ ಸೈಟೋಕೈನ್ ಸ್ಟಾರ್ಮ್ ಇಸ್ ಸ್ಟಾರ್ಟಿಂಗ್ ಇನ್ ದ 2-3 days ಆ ನ್ಯಾರೋ ಪೀರಿಯಡ್ ಅಲ್ಲಿ ಕೊಟ್ರೆ ಅದು ಕರೆಕ್ಟ್ ಆಗಿ ಬಾಣ ಹೊಡಿತದೆ. ಅದೇ ತರ ಎಲ್ಲ ಟ್ರೀಟ್ಮೆಂಟ್ಗಳು. ನಾವು ಈಗ ಒಂದು ಕಾಸ್ಟ್ಲಿ ಬೆಳೆದಿದೆ ಆಂಟಿಬಯೋಟಿಕ್ ಕಾಕ್ಟೇಲ್ ಅಂತ, ರೋಶ್ ಕಂಪನಿಯಿಂದ 60,000 rupees ಆಗುತ್ತೆ. ಅದು ಯಾಕೆ ಬೇಕು? ಅದು ಪರ್ಟಿಕ್ಯುಲರ್ ಜನರಿಗೆ ಬೇಕು. ಸಂಬಡಿ, ನಿಮ್ ತಂದೆ ಅಂತ ತಿಳ್ಕೊಳ್ಳಿ, 82 years old, ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ಸ್ವಲ್ಪ ಕಿಡ್ನಿ ಹಾಳಾಗಿದೆ, ಅವರಿಗೆ ಲಂಗ್ಸು ಅಸ್ತಮ ಆಗಿ ಆಗಿ ಒಂಥರ ಸ್ವಲ್ಪ ಹಾಳಾಗಿದ್ದಾವೆ, ದಪ್ಪ ಇದ್ದಾರೆ, ಮೈಯಲ್ಲಿ ದಮ್ಮಿಲ್ಲ ಅಂತವರಿಗೆ ಕೊರೋನಾ ಪಾಸಿಟಿವ್ ಬಂತು, ಕೆಮ್ಲಿಕ್ಕೆ ಶುರು ಆಯ್ತು, ಹಿ ಈಸ್ ಹ್ಯಾವಿಂಗ್ ಫೀವರ್. ವಿ ನೋ ದಟ್ ದಿಸ್ ಮ್ಯಾನ್ ವಿಲ್ ನಾಟ್ ಬಿ ಗೋಯಿಂಗ್ ಸೋ ಈಸಿ. ಇನ್ನ ಒಂದು 4-5 ದಿವಸದಲ್ಲಿ ಹಿ ವಿಲ್ ಗೆಟ್ ಇನ್ ಟು ಸಿವಿಯರ್ ಸಿಚುವೇಶನ್. ಅವರು ಸಿವಿಯರ್ ಸಿಚುವೇಶನ್ ಹೋದ್ರೆ ಗ್ಯಾರಂಟಿ ಸತ್ತೋಗ್ತಾರೆ. ಇಂಥ ಕೆಲವು ಜನರಿಗೆ ದಟ್ ಆಂಟಿಬಯೋಟಿಕ್ ಕಾಕ್ಟೇಲ್, ತಮ್ದು ಕೇಳ್ತಾ ಇಲ್ಲ ವಾಯ್ಸು, ಆಂಟಿಬಯೋಟಿಕ್ ಕಾಕ್ಟೇಲ್ ಈಸ್ ಇಂಪಾರ್ಟೆಂಟ್. ಈಗ some people can afford, let them buy. Some people cannot afford, don't worry. For them also there are drugs, but those who can afford, they can have their Rambana. So each medicine has got different factors. ಆಮೇಲೆ ಸ್ಟಿರಾಯ್ಡ್ ಮೇಲೆ ಒಂದೇ ಗದ್ದಲ ನಡೀತಾ ಇದೆ. ಸ್ಟಿರಾಯ್ಡ್ ಈಸ್ ನೆಸೆಸರಿ. ಯಾವಾಗ ನೆಸೆಸರಿ? ಕೊರೋನಾ ಆಯ್ತು. ಕೊರೋನಾ ಆದ್ಮೇಲೆ ಭಯ ಏನು? ಈ ಸೈಟೋಕೈನ್ ಅಂತ ಒಂದು ವಿಷ ರಿಲೀಸ್ ಆಗ್ತದೆ ಬಾಡಿಯಲ್ಲಿ, ಸೈಟೋಕೈನ್ ಸ್ಟಾರ್ಮ್ ಅಂತೀವಿ. ಸೈಟೋಕೈನ್ ಸ್ಟಾರ್ಮ್ ಆದ್ರೆ ಏನಾಗ್ತದೆ ಅಂದ್ರೆ, ಈ ಚಿಕ್ಕ ರಕ್ತವಾಹಿನಿಗಳು, ದೊಡ್ಡ ಇರ್ಲಿ ಚಿಕ್ಕದಿರ್ಲಿ ಅಥವಾ ಸ್ಮಾಲೆಸ್ಟ್ ಮೈಕ್ರೋಸ್ಕೋಪಿಕ್ ರಕ್ತವಾಹಿನಿಗಳು ಲಂಗ್ಸ್ ಅಲ್ಲಿ, ಹಾರ್ಟ್ ಅಲ್ಲಿ ಎಲ್ಲ ಕಡೆ, ಅದ್ರದ್ದು ಏನ್ ಇನ್ನರ್ ಲೈನಿಂಗ್ ಇದೆ, ಇಟ್ ವಿಲ್ ಚೇಂಜ್ ಬಿಕಾಸ್ ಆಫ್ ದಿ ಸೈಟೋಕೈನ್ ಇನ್ಸಲ್ಟ್, ಅಂಡ್ ಕ್ಲಾಟಿಂಗ್ ಈಸಿಲಿ ಆಗುತ್ತೆ. ಈಗ ಒಂದು ದೊಡ್ಡ ಡಾಕ್ಟರ್, ಅವ್ರ ಹೆಸರು ಹೇಳಂಗಿಲ್ಲ, 1 month ಆಚೆ ಅವ್ರಿಗೆ ಕೊರೋನಾ ಆಗಿತ್ತು. ಇವರು ಅಟ್ಲೀಸ್ಟ್ 1-2 months ಆಂಟಿ ಕ್ಲಾಟಿಂಗ್ ಮೆಡಿಸಿನ್ ತಗೊಂಡಿಲ್ಲ. ಸಡನ್ಲಿ ಮಾರ್ನಿಂಗ್ ಜನ ರೂಮ್ ಅಲ್ಲಿ ಹೋದ್ರೆ ದೇ ಫೌಂಡ್ ಹಿಮ್ ಡೆಡ್. ಎನಿಬಡಿ ಹೂ ಡೈಸ್ ಸಡನ್ಲಿ ಅಂಡ್ ಸ್ವಿಫ್ಟ್ಲಿ ಇಸ್ ಎ ಆಂಟೀರಿಯರ್ ವಾಲ್ MI, ದೊಡ್ಡ ಹಾರ್ಟ್ ಅಟ್ಯಾಕ್ ಇನ್ ದ ಫ್ರಂಟ್ ಆಫ್ ದ ಹಾರ್ಟ್. ಯಾಕಾಗ್ತದೆ? ಅವ್ರಿಗೆ ಏನು ಹಾರ್ಟ್ ಪ್ರಾಬ್ಲಮ್ ಇದಿಲ್ಲ, ಮೋಸ್ಟ್ಲಿ ಡ್ಯೂ ಟು ದಟ್ ಕ್ಲಾಟಿಂಗ್. ಸೊ this corona cytokine storm will start clotting everywhere, and that is why lungs, ಶ್ವಾಸಕೋಶಗಳು ಕೊಳೆದು ಹೋಗ್ತವೆ. ಇದು ಏನು ನಿಮೋನಿಯಾ ಇಲ್ಲ, ಆರ್ಡಿನರಿ ನಿಮೋನಿಯಾ ಇಲ್ಲ, ಇದು ಶ್ವಾಸಕೋಶಗಳು ಕೊಳೆದು ಹೋಗೋದು. ಸೊ ಆ ತರ ಆಗ್ಬಾರ್ದು.
ಅಂತ ಆಂಟಿಕೋಗುಲೇಷನ್ ಕೊಡ್ತೀವಿ, ಬೇರೆ ಬೇರೆ ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ದಿಸ್ most important medicine at that time, in the second week, if the illness is getting little major, then ಅವರಿಗೆ ಮಾತ್ರ ಸ್ಟಿರಾಯ್ಡ್ ಕೊಡಬೇಕು. ಎಷ್ಟು ಸ್ಟಿರಾಯ್ಡ್ ಕೊಡಬೇಕು, ಯಾವಾಗ ಕೊಡಬೇಕು, ಅದರ ಮೇಲೆ ಕ್ಲಿಯರ್ ಗೈಡ್ಲೈನ್ ಇದೆ. ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಇವನ್ ಅಮೆರಿಕನ್ ಗವರ್ಮೆಂಟ್, ದೀಸ್ ಗೈಡ್ಲೈನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ಡಾಕ್ಟರ್ಸ್. ನಾವು ಸುಮ್ಮನೆ ಏನು ಓದ್ಲಾರ್ದೆ ಸೋಂಬೇರಿತನ ಮಾಡಿದ್ರೆ ನಾವು ಅಕ್ರ ಬಕ್ರ ಟ್ರೀಟ್ಮೆಂಟ್ ಕೊಡ್ತೀವಿ, ಅದು ಆಗ್ಬಾರ್ದು. ಸೊ ಗೈಡ್ಲೈನ್ ಬ್ಲೈಂಡ್ಲಿ ಮಕ್ಕಿ ಫಾಲೋ ಮಾಡಿದ್ರೆ ನೀವು ವೆದರ್ ಯು ಆರ್ ಗಿವಿಂಗ್ ದಿಸ್ ಸ್ಟಿರಾಯ್ಡ್, ದಟ್ ಸ್ಟಿರಾಯ್ಡ್ ಆರ್ ದಟ್ 3 types of steroid there, ಕರೆಕ್ಟ್ ಡೋಸೇಜಸ್ ಆರ್ ರಿಟರ್ನ್ ಅಂಡ್ ಅಷ್ಟೇ ಡೋಸ್ ಅಲ್ಲಿ ಕೊಟ್ರೆ ಅದರಿಂದ ತೊಂದರೆ ಆಗಂಗಿಲ್ಲ. ನಾವು ಅದನ್ನ ಕೇಳಿಲ್ಲ ಅಂದ್ರೆ ಮತ್ತೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಆಗ್ತವೆ. ಸೊ ನಾವು ಟುಡೇ ಒಂದ್ ವರ್ಷದಲ್ಲಿ ನಾವು ತುಂಬಾ ಕಲ್ಕೊಂಡ್ ಬಿಟ್ಟಿದೀವಿ ಅಂಡ್ ಗೈಡ್ ಲೈನ್ಸ್ ಆರ್ ವೆರಿ ಕ್ಲಿಯರ್. ಇವನ್ ದ ಸ್ಮಾಲೆಸ್ಟ್ ಡಾಕ್ಟರ್ ಇನ್ ದ ಸ್ಮಾಲೆಸ್ಟ್ ವಿಲೇಜ್, ಆಲ್ ಹಿ ಹ್ಯಾಸ್ ಟು ಡೂ ಇಸ್ ವಾಟ್ಸ್ಆಪ್ ಮೇಲೆ ಒಂದು ಫೋಲ್ಡರ್ ಬಂದಿದೆ, ಆ ಗೈಡ್ ಲೈನ್ ನ ಫಾಲೋ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಪೇಷಂಟ್ಸ್ ಕೂಡ ಬರೀ ಫೋನ್ ಮೇಲೆ ನಾವು ಮ್ಯಾನೇಜ್ ಮಾಡಬಹುದು. ಇಟ್ ಈಸ್ ಈಸಿ ನೌ. ಬಟ್ ಆಲ್ ಮೆಡಿಸಿನ್ಸ್ ಆರ್ ಇಂಪಾರ್ಟೆಂಟ್ ಅಂಡ್ ಈಚ್ ಹ್ಯಾಸ್ ಗಾಟ್ ದೇರ್ ಪರ್ಟಿಕ್ಯುಲರ್ ರೋಲ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಫಾಲೋ ಗೈಡ್ ಲೈನ್. ನೆಕ್ಸ್ಟ್ ಈ ದಿಸ್ ರೋಲ್ ಆಫ್ ಗೈಡ್ಲೈನ್ಸ್ ಅಂತ ಹೇಳ್ದಲ್ಲ, ಈ ಗೈಡ್ಲೈನ್ಸ್, ಬೆಡ್ ಮ್ಯಾನೇಜ್ಮೆಂಟ್ ತುಂಬಾ ಗಲಾಟೆ ನಡೀತಾ ಇದೆ. ಇದು ಒಂಥರ ನಾವು ಎಕ್ಸ್ಪೋಸ್ ಆಗ್ಬಿಟ್ಟಿದೀವಿ. ನಮಗೆ ಹೆಲ್ತ್ ಕೇರ್ ಬಗ್ಗೆ ಅಷ್ಟು ಸ್ಮಾರ್ಟ್ನೆಸ್ ಇಲ್ಲ, ಅಷ್ಟು ಬುದ್ಧಿ ಇಲ್ಲ. ಯಾವನಾರೇ ಒಬ್ಬ ಸೆರಿಕಲ್ಚರ್ ನಡೆಸ್ತಾನೆ, ನಾಳೆ PW ಹೋಗ್ತಾನೆ, ನಾಡ್ದು ಅವನು ರೆವಿನ್ಯೂ ನೋಡ್ತಾನೆ, ಅವನೇ ಬಂದು ಇದು ನಡೆಸ್ತಾನೆ, ಹೆಲ್ತ್ ಕೇರ್ ನಡೆಸ್ತಾನೆ. ಅದು ಹೆಂಗಾಗ್ಬೇಕು? ಇದರ ಮೇಲೆ ನಂದು ಒಂದು ಸ್ವಂತದ ವಿಚಾರ ಇದೆ, ಅದು ಮಧ್ಯ ಮುಗಿಸ್ಬಿಡ್ತೀನಿ. ಸಿ, ನಾವು ಬ್ರಿಟಿಷ್ ಕಾಲದಲ್ಲಿ ಬಿಫೋರ್ ಕ್ವೀನ್ ಟುಕ್ ಓವರ್ ದ ಕಂಪನಿ, ತುಂಬಾ ಅವ್ರದ್ದು ಗುಡ್ಸ್ ಟ್ರಾವೆಲ್ಸ್ ಇತ್ತು. ದೇರ್ ಆರ್ ಲಾಟ್ ಆಫ್ ಮಿಲಿಟರಿ ವಾಸ್ ದೇರ್. ಸೊ ದೇ ಹ್ಯಾಡ್ ಕ್ರಿಯೇಟೆಡ್ ಅ ಮೆಡಿಕಲ್ ವರ್ಟಿಕಲ್. ಈ ಮೆಡಿಕಲ್ ವರ್ಟಿಕಲ್ಗೆ ಈಸ್ಟ್ ಇಂಡಿಯಾ ಕಂಪನಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಂತ ಇತ್ತು. ದೇ ವೇರ್ ವೆರಿ ಗುಡ್. ಆ ಕಾಲದಲ್ಲಿ ಕಾಲೆರಾ, ದೆನ್ ಈ ಮಲೇರಿಯಾ, ಹಲವಾರು ಇನ್ಫೆಕ್ಷನ್ ಡಿಸೀಸಸ್, ಟೂ ಮಚ್ ಆಫ್ ವಾರ್ಸ್, ಟೂ ಮಚ್ ಆಫ್ ಇಂಜುರೀಸ್, ದೇ ವೇರ್ ಡೂಯಿಂಗ್ ಎ ಗುಡ್ ಜಾಬ್. 1857 ಅಲ್ಲಿ ಬಂಡಾವಳಿ ಆಯ್ತು. ಬಂಡಾವಳಿ ಆದ್ಮೇಲೆ ಕ್ವೀನ್ ಬಂದು ಆ ಕಂಪನಿನೇ ತಗೊಂಡ್ಬಿಟ್ಲು, ಗವರ್ಮೆಂಟ್ ಆಗ್ಬಿಟ್ಟು ಕಂಪನಿ. ದೆನ್ ದೇ ಕ್ರಿಯೇಟೆಡ್ ಪ್ರಾಪರ್ ಸಿಸ್ಟಮ್ಸ್, ICS, ಇಂಡಿಯನ್ ಸಿವಿಲ್ ಸರ್ವಿಸ್, ಅದು ಒಂದು ಆಯ್ತು. ಅದು ಮ್ಯೂಟ್ ಮಾಡಿ ದಯವಿಟ್ಟು. ಅದು ಒಂದು ಆಯ್ತು. ಅದೇ ಜೊತೆಗೆ ಇದು ಏನ್ ಈ ಮೆಡಿಕಲ್ ಕಾರ್ಪ್ಸ್ ಅಂತ ಇತ್ತು ಆಫ್ ದ ಮಿಲಿಟರಿ ಅಂಡ್ ದಿ ಕಮರ್ಷಿಯಲ್, ಅವ್ರನ್ನ ಚೇಂಜ್ ಮಾಡಿ IMS ಅಂತ ಕ್ರಿಯೇಟ್ ಮಾಡಿ ಆಯ್ತು, ಇಂಡಿಯನ್ ಮೆಡಿಕಲ್ ಸರ್ವಿಸ್. ಇಂಡಿಯನ್ ಮೆಡಿಕಲ್ ಸರ್ವಿಸ್ಗೆ ಶಹಜಹಾನ್ ಟೈಮ್ ಇಂದ ಇತಿಹಾಸ ಇದೆ, ಬಹಳ ದೊಡ್ಡ ಇತಿಹಾಸ. ಫಸ್ಟ್ ವರ್ಲ್ಡ್ ವಾರ್ ಬಂತು, ಸೆಕೆಂಡ್ ವರ್ಲ್ಡ್ ವಾರ್ ಬಂತು. ಈ 2 ವಾರದಲ್ಲಿ ಈ ಇಂಡಿಯನ್ ಮೆಡಿಕಲ್ ಸರ್ವಿಸ್ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಬ್ರಿಲಿಯಂಟ್ ಜಾಬ್, ಒರಿಜಿನಲ್ ವರ್ಕ್. ಕೊಲರಾ ಮೇಲೆ, ಮಲೇರಿಯಾ ಮೇಲೆ, ಸ್ಮಾಲ್ ಪಾಕ್ಸು, ಆಂಥ್ರಾಕ್ಸು, ಪ್ಲೇಗು, ಎಲ್ಲರ ಮೇಲೆ, ಪ್ಲಸ್ ದಿಸ್ ವಾರ್ ಇಂಜುರೀಸ್, ವಾರ್ ಇವ್ಯಾಕ್ಯುಯೇಷನ್, ಸಖತ್ ಕೆಲಸ ಮಾಡಿದ್ದಾರೆ. ಅರ್ಧ ಬ್ರೌನ್, ಅರ್ಧ ವೈಟ್. ಬ್ರಿಟಿಷ್ 1947 midnight, 15 August ಬ್ರಿಟಿಷ್ ಹೋದ್ರಲ್ಲ. I don't know what happened, who gave Panditji the advice, why he heard that advice. 1947 15 August ಗೆ IMS was closed and ಅಲ್ಲಿಂದ IMS ಇಲ್ಲ. ಇಷ್ಟು ವರ್ಷ ಆಯ್ತು. ಈ 72 years 73 years ಅಲ್ಲಿ IMS ಎಲ್ಲಿಗೆ ಹೋಗ್ಬೇಕಾಗಿತ್ತು? ನಾವುಗಳು we are the jugaad kings Indians. So much of adjustment, so much of initiative, so much of original thinking, smart people. The IMS also would have gone to the sky. America, England, these blood, I mean, strong, rich agirav countries, they are so confused on healthcare. We could have shown them the new direction. Now, the IMS ಏನು ಕೊಂದಿದೀವಲ್ಲ, ಫುಲ್ ರೆಡಿ ಆಗಿರೋದು ಎಂಬ್ರಿಯೋ ಹೊಟ್ಟೆನಲ್ಲಿ ನಾವು ಅಬಾರ್ಟ್ ಮಾಡಿದ್ರೆ ದೇವ್ರು ಹೆಂಗ್ ಶಿಕ್ಷೆ ಕೊಡ್ತಾನೆ, ಆ ತರ ಶಿಕ್ಷೆ ನಮ್ಗೆ ದೇವ್ರು ಈ IMS ಕೊಂದಿದ್ದ ಕೊಡ್ತಾ ಇದ್ದಾನೆ. ಈ ಪ್ಯಾಂಡಮಿಕ್ ಮುಗಿದ್ಮೇಲೆ ನಾವು ಪ್ರಾಯೋರಿಟಿ ತಗೊಂಡು, ಅಫ್ಕೋರ್ಸ್ ಮೋದಿ ಅವ್ರಿಗೂ ಗುರ್ತಾಗಿದೆ, ನಾವೆಲ್ಲರೂ ಆ ಸಮಾಚಾರ ತಿಳಿಸಿದೀವಿ. ಬಟ್ ಈ IMS ನ ರಿವೈವ್ ಮಾಡೋದು, ಈ IAS ಅಂಡ್ ಬೇರೆ ಕಡೆಯಿಂದ ಸೆಪರೇಟ್ ಮಾಡಿ ಒಂದು ಒಳ್ಳೆ ವರ್ಟಿಕಲ್ ರೆಡಿ ಮಾಡೋದು, ಪಬ್ಲಿಕ್ ಹೆಲ್ತ್ ಅಲ್ಲಿ ಯಾರು ಟ್ರೈನಿಂಗ್ ತಗೊಂಡಿದ್ದಾರೆ ಅವ್ರನ್ನ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಕೊಟ್ಟು ಇದ್ರ ಮೇಲೆ ಹಾಕೋದು, ದಿಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಈಗ ಸುಮ್ಮನೆ ಟೀಕೆ ಬರ್ತಾ ಇದೆ, ಪುಣೆಯಲ್ಲಿ CDC ಇದೆ, ಅವ್ರನ್ನ ಬಿಟ್ಟು ICMR ಹೋಗಿದ್ವಿ. ಇಲ್ಲ, ಅಲ್ಲಿ ಸೋಂಬೇರಿ ಜನ ಜಾಸ್ತಿ, ನೇಸೇರ್ ಜಾಸ್ತಿ. ಸೊ ಅವ್ರು ಹುಡುಕಿ ಕರೆಕ್ಟ್ ಜನರಿಗೆ ಹಾಕಿದ್ದಾರೆ. ಬಟ್ ಐ ರಿಯಲಿ ಮಿಸ್ IMS ಟುಡೇ. ನೆಕ್ಸ್ಟ್ ಈ ಫಂಗಸ್ ಗಲಾಟೆ, ಬ್ಲ್ಯಾಕ್ ಫಂಗಸ್, ಯೆಲ್ಲೋ ಫಂಗಸ್, ವೈಟ್ ಫಂಗಸ್. ಯಾಕೆ ಬರ್ತಾ ಇದೆ ಫಂಗಸ್? ಲಾಟ್ ಆಫ್ ಮೆನಿ ಡೇಸ್ ಈ ಡರ್ಟಿ ಮಾಸ್ಕು, ಡರ್ಟಿ ವಾಟರು, ಹ್ಯೂಮಿಡಿಫೈಯರ್ ಆಫ್ ದ ಆಕ್ಸಿಜನ್ ಅಂತ ಇತ್ತು. ಅದರ ಮೇಲೆ ICMR has done a deep study. That is not the reason. Reason is badly controlled diabetes,
badly managed medicines. These are the two important reasons. And a patient not having proper immunity, not having a lot of good factors in the body, ಅದರಲ್ಲಿಂದ ಫಂಗಸ್ ಈಸಿಯಾಗಿ ಬರ್ತದೆ. ಇದರಲ್ಲಿ ಸ್ವಲ್ಪ ಮ್ಯೂಟ್ ಮಾಡಿ, ದಯವಿಟ್ಟು ಮ್ಯೂಟ್ ಮಾಡಿ. ಇದರಲ್ಲಿ ಒಂದು ವಿಷಯ ಹೇಳ್ಬೇಕು ನನಗೆ. ಈ ಇಮ್ಯುನಿಟಿ ಅಂತ ಗಲಾಟೆ ಇಷ್ಟ ಆಯ್ತು ಅಂದ್ರೆ ಎವ್ರಿಬಡಿ ವಾಂಟ್ ಟು ಸೆಲ್ ದೇರ್ ಪ್ರಾಡಕ್ಟ್. ಸೊ ಜನ 1 ವರ್ಷದಿಂದ ಸಿಕ್ಕಾಪಟ್ಟೆ ಡೇ ಅಂಡ್ ನೈಟ್ ಸ್ಟೀಮ್ ತಗೊಳ್ತಾ ಇದ್ದಾರೆ. ಆ ಸ್ಟೀಮ್ ತಗೊಂಡು ಒಳಗಡೆ ಎಲ್ಲ ಟಿಶ್ಯೂಸ್ ನ ಹಾಳು ಮಾಡಿದ್ದಾರೆ. ಒಂದು. ಎರಡನೇದು ಈ ವಿಟಮಿನ್ ಸಿ, ವಿಟಮಿನ್ ಬಿ, ಜಿಂಕ್ ಮಾಡಿ ಎವ್ರಿಬಡಿ ಹ್ಯಾಸ್ ಗಾಟ್ ಹೈಪರ್ ಜಿಂಕ್ ಇನ್ ದ ಬಾಡಿ. ಈ ಫಂಗಸ್ ಸರ್ವೈವ್ಸ್ ಆನ್ ಜಿಂಕ್. ಸೊ ಲಾಟ್ ಆಫ್ ದಿಸ್ ಫಂಗಸ್ ಇಸ್ ಆಕ್ಚುಲಿ ಪ್ರಾಲಿಫರೇಟಿಂಗ್ ಆನ್ ದಟ್ ಜಿಂಕ್. ಸೊ ಪೀಪಲ್, ಇದು ಫಂಗಸ್, ಬ್ಲಾಕ್ ಫಂಗಸ್ ಏನು ಹೊಸ ಇಲ್ಲ. ನಮ್ಮ ENT-ನವ್ರಿಗೆ ಕೇಳಿದ್ರೆ ಅವರು, ನಾವು ಸ್ಟೂಡೆಂಟ್ ಇರೋದ್ರಿಂದ ಇದು ನೋಡ್ತಾ ಇದೀವಿ, ಬಟ್ ಬಹಳ ರೇರು, ನಾವು ಮಾತ್ರ ಈಗ ಮಾತ್ರ ತುಂಬಾ ನೋಡ್ತಾ ಇದೀವಿ ಅಂತ. This black fungus, if somebody's diabetes is not controlled well, going to 400 and ದಿನಾಗಟ್ಲು ಅದು ಕಂಟ್ರೋಲ್ ಆಗಿಲ್ಲ, and because of steroid diabetes control becomes a little difficult, then very easy highway for the fungus to come in. ಆ ಫಂಗಸ್ ಎಲ್ಲ ಕಡೆ ಇರ್ತದೆ, ಒಳಗಡೆ ಇರ್ತದೆ. It is called as opportunistic fungus. ಕೂತಿರ್ತದೆ ಅದು, ವೇಟಿಂಗ್ ಫಾರ್ ಅಪರ್ಚುನಿಟಿ. ಅವ್ರನ್ನ ನಾವು ಸ್ವಲ್ಪ ಈ ತರ ಚಾನ್ಸ್ ಕೊಟ್ರೆ ಬೆಳೆದ್ ಬಿಡ್ತವೆ. Then from the mouth, it can go into the sinuses, or it can go to the eye, rhino-orbital, rhino-maxillary sinus, or rhinos ಅಂದ್ರೆ nose, rhino-cerebral ಅಂತೀವಿ, ಬ್ರೈನ್ ಅಲ್ಲಿ ಹೋಗ್ಬಹುದು. It can kill, ಮನುಷ್ಯ ಸತ್ತೋಗ್ಬಹುದು. ಸೊ ಈ ಫಂಗಸ್ ಬರಲೇಬಾರ್ದು ಅಂದ್ರೆ diabetes has to be smartly controlled, steroids have to be given with responsibility, and if any other factors, illnesses are there, ಅವನ್ನ ಇಮಿಡಿಯೇಟ್ ಆಗಿ ಅಡ್ರೆಸ್ ಆಗಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕ್ಲೀನ್ಲಿನೆಸ್, ಟ್ವೈಸ್ ಬ್ರಷಿಂಗ್, ಮೌತ್ ವಾಶ್, ಕ್ಲೀನ್ ಆಗಿ ಇಟ್ಕೊಂಡ್ರೆ ದೆನ್ ಮೋಸ್ಟ್ ಆಫ್ ದ ಟೈಮ್ ಯು ವಿಲ್ ಬಿ ಏಬಲ್ ಟು ಅವಾಯ್ಡ್ ದ ಫಂಗಸ್. ದೆನ್ ಅದರ ಮೇಲೆ ಸ್ವಲ್ಪ ಯೋಚನೆಗಳು, ದಟ್ ಡರ್ಟಿ ಮಾಸ್ಕ್ ಎಟ್ಸೆಟ್ರಾ. ದೀಸ್ ಫಾರಿನರ್ಸ್ ದೇ ಕ್ಯಾನಾಟ್ ಇಮ್ಯಾಜಿನ್ ದಟ್ ನಮ್ಮ ಇಂಡಿಯಾನಲ್ಲಿ ಸಂಬಡಿ ಮೇ ಯೂಸ್ ದ ಸೇಮ್ ಮಾಸ್ಕ್ ಫಾರ್ 3 months. ಅವ್ರ ಮನ್ಸಿಗೂ ಬರಂಗಿಲ್ಲ, ಸೊ ದೇ ವಿಲ್ ನಾಟ್ ಇವನ್ ಮೆನ್ಷನ್ ಅಬೌಟ್ ಇಟ್. ಬಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಅದು ಎಲ್ಲ ಆ ತರ ಅಸಹ್ಯ ಮಾಡಬಾರ್ದು. Then another thing is this bed problem ಅಂತ ಎಲ್ಲ ಕಡೆ ಗಲಾಟೆ ನಡೀತಾ ಇದೆ. ಬೆಡ್ಸ್ ಅಲ್ಲಿ ದಿಸ್ ಟ್ರಯೇಜ್ ಬೆಡ್ ಅಂದ್ರೆ ಯಾರಿಗೂ ಮನೆಯಲ್ಲಿ ಕ್ವಾರಂಟೈನ್ ಮಾಡಕ್ ಸಾಧ್ಯ ಇಲ್ಲ, ಸೆಪರೇಟ್ ರೂಮ್ ಇಲ್ಲ, ಅವ್ನ ಜವಾಬ್ದಾರಿ ನೋಡ್ಕೊಳಂಗಿಲ್ಲ, ಎಲ್ಲರಿಗೂ ಪ್ರಸಾದ್ ಕೊಟ್ಬಿಡ್ತಾನೆ, ಅವನಿಗೆ ಎತ್ಬಿಟ್ಟು ಒಂದು ಕೊರೋನಾ ಬೆಡ್ ಮೇಲೆ ಹಾಕ್ಬೇಕು. ನಾನ್ ಆಕ್ಸಿಜನ್ ಬೆಡ್, ಸುಮ್ನೆ ರೂಮು, ಸ್ವಲ್ಪ ಮೆಡಿಕಲ್ ಸೂಪರ್ವಿಷನ್, ಅವನಿಗೆ ಸುಮ್ನೆ ಐಸೋಲೇಟ್ ಮಾಡಿರೋದು, ಅಥವಾ ಯು ಕ್ಯಾನ್ ಬಿ ಡೂಯಿಂಗ್ ಇನ್ ದ ಹೋಟೆಲ್ ಆಲ್ಸೋ. ಟ್ರಯೇಜ್, ದೋಸ್ ಪೀಪಲ್ ಟ್ರಯೇಜ್ ಅಲ್ಲಿ ಇರುವಾಗ ಅವ್ರಿಗೆ ಸ್ವಲ್ಪ ಉಸಿರಾಟ ಶುರುವಾಯ್ತು, ಅಥವಾ ಈ ಆಕ್ಸಿಜನ್ ಲೆವೆಲ್ಸ್ ಆರ್ ಗೋಯಿಂಗ್ ಡೌನ್, ಫೀವರ್ ಹೋಗ್ತಾ ಇಲ್ಲ, ಅವ್ರನ್ನ ಎತ್ಬಿಟ್ಟು ಆಕ್ಸಿಜನ್ ಬೆಡ್, ಹಾಸ್ಪಿಟಲ್, ನಾರ್ಮಲ್ ವಾರ್ಡ್ ಬೆಡ್, ಆಕ್ಸಿಜನ್ ಬೆಡ್. ಆಕ್ಸಿಜನ್ ಆಲ್ಸೋ ಒಂದೊಂದು ಕಾಲದಲ್ಲಿ ನಾವು ತುಂಬಾ ವೇಸ್ಟ್ ಮಾಡ್ತಾ ಇದೀವಿ. ವೇಸ್ಟ್ ಮಾಡಬಾರ್ದು. ವಿ ಹ್ಯಾವ್ ಟು, ದೇರ್ ಇಸ್ ಅ ಕಂಪ್ಲೀಟ್ ಗೈಡ್ ಲೈನ್ ಅಬೌಟ್ ಹೂಮ್ ಟು ಗಿವ್ ಹೌ ಮಚ್ ಆಕ್ಸಿಜನ್. ಈ ಇಂಡಿಯನ್ ಮಿಲಿಟರಿಯಿಂದ ಒಂದು ಹೊಸ ರಿಸರ್ಚ್ ಬಂದಿದೆ. ನಾವು ಏನ್ ಬ್ರೀದ್ ಔಟ್ ಮಾಡ್ತೀವಿ ಅದರಲ್ಲಿ ಆಲ್ಮೋಸ್ಟ್ 90% ಆಕ್ಸಿಜನ್ ಹಂಗೆ ಹೋಗ್ತದೆ. ಅದನ್ನ ಪುನಃ ರೀಸೈಕಲ್ ಮಾಡೋದು, ಅದು ಬರ್ತಾ ಇದೆ ಮಷಿನ್ಸ್. ಸೊ ಎ ಆಕ್ಸಿಜನ್, ಬಿ ಡೋಂಟ್ ವೇಸ್ಟ್, ಅಂಡ್ ಇನ್ ದ ಆಕ್ಸಿಜನ್ ಬೆಡ್ಸ್. ಥರ್ಡ್, ಅಲ್ಲಿ ಏನಾದ್ರೆ ಸೀರಿಯಸ್ನೆಸ್ ಶುರು ಆದ್ರೆ ಅವಾಗ ಮಾತ್ರ ಒಂಥರ ಡೇಂಜರ್ ಸಿಗ್ನಲ್ ಶುರು ಆಯ್ತು, ಬೆಲ್ ಶುರು ಆಯ್ತು, ದೇ ಹ್ಯಾವ್ ಟು ಬಿ ಟ್ರಾನ್ಸ್ಫರ್ ಟು ದ ICU. ICU ಇಸ್ ಅ ಪ್ರಾಬ್ಲಮ್ ಎವ್ರಿವೇರ್. ದೊಡ್ಡ ಪಟ್ಟಣದಲ್ಲಿ ಒಳ್ಳೆ ICU ಬೆಡ್ಸ್ ಇದಾವೆ, ಸಣ್ಣ ಪಟ್ಟಣದಲ್ಲಿ ಕಡಿಮೆ ಇದಾವೆ, ಚಿಕ್ಕ ಊರಲ್ಲಿ ಹೋದ್ರೆ ಅಲ್ಲಿ ICUನೇ ಇಲ್ಲ. ಸೊ ದೋಸ್ ಪೇಷಂಟ್ಸ್ ಹ್ಯಾವ್ ಟು ಬಿ ಟ್ರಾನ್ಸ್ಫರ್ಡ್. ಇವ್ಯಾಕ್ಯುಯೇಷನ್ ನೀತಿ ಕರೆಕ್ಟ್ ಆಗಿ ಆಗ್ಬೇಕು. ಅಂಡ್ ICU ಯಾಕೆ ಚೋಕ್ ಆಗ್ತಾ ಇದೀವಿ ಅಂದ್ರೆ 2-3 ಕಾರಣಗಳು. ಮೋಸ್ಟ್ಲಿ ICU ಪೇಷಂಟ್ಸ್ ಆತರ ಯಂಗ್ಸ್ಟರ್ಸು, ಗುಡ್ ಬಾಡಿ, ದೋಸ್ ಪೇಷಂಟ್ಸ್ ಇರಂಗಿಲ್ಲ. ಅವರೆಲ್ಲ ಮುದುಕರು, ಡಯಾಬಿಟಿಸ್, ಬೇರೆ ಕಾಯಿಲೆಗಳು ಅವು ಬರ್ತವೆ. ಅವ್ರೇನಾದ್ರೆ ಮ್ಯೂಟ್ ಮಾಡಿ ಪ್ಲೀಸ್. ಅವ್ರೇನಾರೆ ಬಂದ್ರೆ ದೇ ವಿಲ್ ಹ್ಯಾವ್ ಹಲವಾರು ಬೇರೆ ಇಲ್ನೆಸಸ್, ಬರೀ ಕೊರೋನಾ ಇಲ್ಲ. ಸೊ ಅವ್ರು ಸ್ಟಕ್ ಆಗ್ಬಿಡ್ತವೆ. ಒಂದ್ಸರ್ತಿ ICU ಬಂದ್ರೆ 3 ವಾರ 4 ವಾರ ಅವ್ರು ಅಲ್ಲಿಂದ ಬಿಡಂಗಿಲ್ಲ. ಎರಡನೇದು, ಅವ್ರು ಬಿಡ್ಬೇಕು ಅಂತ ವೇಳೆ ಬಂದ್ರು ಕೂಡ ಎಲ್ಲರೂ ಒತ್ತಾಯ ಮಾಡೋದು, ಇಲ್ಲ ಪ್ಲೀಸ್ ಇಟ್ಕೊಳ್ಳಿ ಅಂತ ಪ್ರೆಷರ್ ತರೋದು. ಡಾಕ್ಟರ್ಸ್ ಆಲ್ಸೋ ವಿಲ್ ಕೈಂಡ್ ಆಫ್ ಗಿವ್ ಅವೇ ಟು ದ ಪ್ರೆಷರ್. ಮೂರನೇದು, ಈ ಗೈಡ್ ಲೈನ್ಸ್ ಫಾಲೋ ಮಾಡ್ತಾ ಇದ್ದಾರ. 7th ಡೇ ಇನ್ನೊಂದು RT-PCR ಆಗ್ಲೇಬೇಕು. RT-PCR ಆಗಿದೆ, ಅಷ್ಟು ಸೀರಿಯಸ್ ಇಲ್ಲ, RT-PCR ನೆಗೆಟಿವ್, ಅವಾಗ ಅವನ್ದೇನು ಅಲ್ಲಿ ಕೆಲಸ ಇಲ್ಲ. After 48 hours, one more RT-PCR ಮಾಡಿ, RT-PCR is negative, they should be brought outside. ಆ ತರ ಮತ್ತೆ ಈ ನಮ್ಮ ಟಾಸ್ಕ್ ಫೋರ್ಸ್ ಸ್ಕ್ವಾಡ್ ಇದಾವೆ. Bangalore is divided into 8.
this task force squad at least weekly 2-3 times visit or just Zoom calls ಮಾಡ್ಕೊಂಡು ಎಲ್ಲ ICU ನೋಡ್ತಾ ಇದ್ರೆ ಒಂಥರ ಹಾಸ್ಪಿಟಲ್ ಅವರಿಗೆ ಒಂದು ಫೀಲಿಂಗ್ ಇರ್ತದೆಪ್ಪ, ಯಾರೇ ನೋಡ್ತಾ ಇದ್ದಾರೆ, ದೇ ಆರ್ ವಾಚಿಂಗ್ ಮೈ ಬ್ಯಾಕ್. ನಾನು my guidelines about shifting the patient out will be, I have to be very followed correctly ಅಂತ. ಅವಾಗ to some extent ಬೆಡ್ ಸ್ವಲ್ಪ ಬೇಗ ಖಾಲಿ ಆಗ್ಬಹುದು. ಸೊ ಬೆಡ್ ಪ್ರಾಬ್ಲಮ್ ಈ ತರ. ಬಟ್ ಇದರಲ್ಲಿ ನಮ್ದು ರೆಸ್ಪಾನ್ಸಿಬಿಲಿಟಿ that we should quarantine ourselves. ಆಮೇಲೆ ನನ್ಗೆ ಏನಾರೆ ಫೀಲಿಂಗ್ ಬಂದ್ರೆ, ಫ್ಲೂ ಲೈಕ್ ಸಿಂಪ್ಟಮ್ ಬಂದ್ರೆ ಸುಮ್ನೆ ಕುತ್ಕೋಬಾರ್ದು. ಮನೇಲಿ ಹೆಂಡತಿ ಮಕ್ಕಳಿದ್ದಾರೆ, ಓಲ್ಡ್ ತಾಯಿ ತಂದೆ ಇದ್ದಾರೆ, ಎಲ್ಲರನ್ನ ರಿಸ್ಕ್ ಅಲ್ಲಿ ಹಾಕ್ತಿವಿ. ಎಷ್ಟು ಜನ ಒಬ್ಬ ಬಂದ್ರೆ ಅಡ್ಮಿಷನ್ಗೆ ಗ್ಯಾರಂಟಿ ನಾನು ಕೊಡ್ತೀನಿ ಫುಲ್ ಫ್ಯಾಮಿಲಿ ಬರ್ತದೆ, ಫುಲ್ ಸೆಟ್ ಟು ಸೆಟ್. ಓಕೆ, ಇಫ್ ಆಲ್ ಆರ್ ನಾಟ್ ಇನ್ ಟ್ರಯಾಜ್, some of the people who are having money, I don't care, ಯಾರು ಸತ್ತೋಗ್ತಾ ಇಲ್ಲ, ಓಕೆ ಬರ್ಲಿ ಕಾಯಿಲೆ, ನಾನು ನೋಡ್ತೀನಿ, ನಾನು ವಾಸಿ ಆಗ್ತೀನಿ ಅಂತ. those people will end up in star hotels. ಎಷ್ಟು ದುಡ್ಡು ಖರ್ಚು ಮಾಡಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಆಕ್ಸಿಜನ್ ಬೆಡ್ ಬೇಕು, ಪ್ರೈವೇಟ್ ಹಾಸ್ಪಿಟಲ್ ಬೇಕು, ಗೌರ್ಮೆಂಟ್ ಬೇಡ ಅಂತಾರೆ. ಪ್ರೈವೇಟ್ ಹಾಸ್ಪಿಟಲ್ ಬಂದ್ರೆ ಸತ್ತೋಗಂಗಿಲ್ಲ, ರೈಟ್, ಎಷ್ಟು ಹಣ ಖರ್ಚಾಗ್ತದೆ. ವೈ, ವಾಟ್ ಈಸ್ ದ ಯೂಸ್? ಅಂಡ್ ಒಬ್ಬನು ಬರಂಗಿಲ್ಲ, ಫುಲ್ ಫ್ಯಾಮಿಲಿ ಬರ್ತದೆ. there is one leading family of Bangalore, I will not tell the name, builders, 22 people came together, all had full one floor occupy ಆಯ್ತು. ಸೊ we have to be careful. we should, ನಮ್ಗೆ ಏನಾದ್ರು ತೊಂದರೆ ಆದ್ರೆ ತಕ್ಷಣ ಟೆಸ್ಟ್ ಮಾಡಬೇಕು ಅಂಡ್ ನಮ್ ಬೇರೆ ಜನರನ್ನ ಮನೆಯಲ್ಲಿ ಬಚಾವ್ ಮಾಡಬೇಕು, ಇಮಿಡಿಯೇಟ್ಲಿ ಐಸೋಲೇಟ್ ಆಗಬೇಕು. ಟೆಸ್ಟ್ ರಿಪೋರ್ಟ್ ಬರಲಿಕ್ಕೆ 1 ದಿನ 2 ದಿನ 3 ದಿನ ಆಗ್ಬಹುದು. ಸೊ ಅಟ್ ದಟ್ ಟೈಮ್ ವಿ ಶುಡ್ ನಾಟ್ ವೇಟ್ ಫಾರ್ ದ ಟೆಸ್ಟ್ ಅಂಡ್ ಬಿ ಈಟಿಂಗ್ ವಿತ್ ಎವ್ರಿಬಡಿ, ಪ್ಲೇಯಿಂಗ್ ಕಾರ್ಡ್ಸ್ ವಿತ್ ಎವ್ರಿಬಡಿ. ಬಿ ಅವೇ. ಅಂಡ್ of course in the beginning ನಾನು ಹೇಳ್ತಾ ಇದ್ದೀನಿ, this is a great chance for bonding, family bonding, but with ಜವಾಬ್ದಾರಿ. ಏನಾದ್ರೆ ಕಾಯಿಲೆ ಬಂದ್ರೆ ಇಮಿಡಿಯೇಟ್ಲಿ ಎಚ್ಚರಿಕೆ ತರಬೇಕು. ಆಮೇಲೆ ದಿಸ್ ನಾವು ಏನ್ ಬಿಹೇವಿಯರ್ ಅಂತ ಹೇಳ್ತಾ ಇದ್ದೀನಿ, ಇದರಲ್ಲಿ ಒಂದು ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟ್ ಸೈನ್ಸ್ ಇದೆ. ಸೈನ್ಸ್ ಏನ್ ಹೇಳ್ತಾ ಇದೆ, ಯಾವ ದೇಶದಲ್ಲಿ ಪ್ಯಾಂಡಮಿಕ್ ಮ್ಯಾನೇಜ್ ಮಾಡ್ಬೇಕಂದ್ರೆ 3 ಪಿಲ್ಲರ್ಸ್, ಈ ಬಿಲ್ಡಿಂಗು ಈ 3 ಪಿಲ್ಲರ್ಸ್ ಮೇಲೆ ಇರ್ತದೆ. ಒಂದು ಗವರ್ನೆನ್ಸ್ ಪಿಲ್ಲರ್, ಕೆಪಾಸಿಟಿ ಅಂತೀವಿ, 3 pillars of 3 capacities. ಗವರ್ನಿಂಗ್ ಕೆಪಾಸಿಟಿ. ಎರಡನೇದು ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ. ನಾನ್ ಮಟ್ಟಿಗೆ ನಾನು ಏನ್ ನೋಡಿದ್ದೀನಿ ಬಹಳ ಜಾಸ್ತಿಯಾಗಿ, ಐ ಆಮ್ ನಾಟ್ ಸೋ ಅನ್ಹ್ಯಾಪಿ, ಪರವಾಗಿಲ್ಲ, ನಮ್ ದೇಶ ಎಷ್ಟು ಕಠಿಣವಾದ ದೇಶ, ಎಷ್ಟು ಚಾಲೆಂಜಿಂಗ್ ಥಿಂಗ್ಸ್, ಪರವಾಗಿಲ್ಲ. ಮೂರನೇದು ಬಹಳ ಇಂಪಾರ್ಟೆಂಟ್ ಕೆಪಾಸಿಟಿ ಈ ಸೋಷಿಯಲ್ ಕೆಪಾಸಿಟಿ. ನಾವು ಅಲ್ಲಿ ತುಂಬಾ ಫೇಲ್ ಆಗಿದ್ವಿ. ಔಟ್ ಆಫ್ 100 2 ಮಾರ್ಕ್ಸ್. ಇಲ್ಲಿ ನಾವು ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಅಲ್ಲಿ ನಾವು ಬೇರೆ ಪಿಲ್ಲರ್ಸ್ ಅಲ್ಲಿ ಫೇಲ್ ಆದ್ರೂ ಕೂಡ ಔಟ್ ಆಫ್ 100 50 ಪಾಸ್ ಅಂದ್ರೆ ನಾವು 48 49 45 ಹೇಳ್ಬಹುದು. ಇಲ್ಲಿ 2 ಮಾರ್ಕ್ 2.5 ಮಾರ್ಕ್ ಅಷ್ಟು ನಾವು ಕಚಡ ತರ ಆಡ್ತಾ ಇದೀವಿ. ದಟ್ ಈಸ್ ನಾಟ್ ಗುಡ್. ಸೊ ನಾವು 1 ಪರ್ಸನ್ ಆನ್ ಈ ಸೋಷಿಯಲ್ ಪೇಜಸ್, ಆನ್ ಈಸ್ ಇನ್ಫ್ಲೂಯೆನ್ಸ್ ಸರ್ಕಲ್, 100 ಜನರಿಗೆ ಹೇಳಿದ್ರೆ ಎಷ್ಟು ಜನರಿಗೆ ಈ ಜವಾಬ್ದಾರಿ ಎಲ್ಲ ಅರ್ಥ ಆಗ್ಬಹುದು. ಸೊ ನಮ್ ಸೋಷಿಯಲ್ ಕೆಪಾಸಿಟಿ ಬೆಳೆಸೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅಂಡ್ ಇನ್ ದ್ಯಾಟ್ ಸ್ಪೇಸ್ ಈಸ್ ಮೀಡಿಯಾ. ಸೋಷಿಯಲ್ ಕೆಪಾಸಿಟಿ ನಮ್ಮ ಕಂಟ್ರಿದು ಬೆಳೆಸಬೇಕು. ದ್ಯಾಟ್ ವಿಲ್ ಚೇಂಜ್ ದ ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟ್ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಆಮೇಲೆ ದಿಸ್ ಅನ್ಈಸಿ ಫ್ಯೂಚರ್. ಈಗ ಇಫ್ ವಿ ಡು ನಾಟ್ ಬಿಹೇವ್ ಪ್ರಾಪರ್ಲಿ, ಅಂಡ್ ಈಗ ನಾವು ಪಾಠ ಕಲ್ತಿದೀವಿ, ಬಟ್ ಮುಂದೆ ನಾವು ಸರಿಯಾಗಿ ಬಿಹೇವ್ ಮಾಡಿಲ್ಲ, ಈ ಫಂಗಸ್ ಏನಾದ್ರೆ ಬೆಳೆದ್ ಬಿಟ್ರೆ, ದೇರ್ ಈಸ್ ಎ ಮೇಜರ್ ಟೆಕ್ಸ್ಟ್ ಬುಕ್ ವಾಸ್ ರಿಟನ್ 20 years back by one person called this ಮೈಕೋ. ಈ ಫಂಗಸ್ ಮೇಲೆ ಒಂದು ದೊಡ್ಡ ಮೋನೋಗ್ರಾಮ್. ಆ ಮೋನೋಗ್ರಾಮ್ ಅಲ್ಲಿ ಒಂದು ಇಂಡಿಯಾ ಪೇಜ್ ಅಲ್ಲಿ in 2 years if a pandemic appears, India may get wiped out ಅಂತ ಒಂದು ಸೆಂಟೆನ್ಸ್ ಬರ್ದಿದ್ದಾರೆ. ಸೊ ಇಟ್ ಈಸ್ ನಾಟ್ ಎ ಜೋಕ್. ಅಂಡ್ ನಾವು ಜನ ನಮ್ ಸೋಷಿಯಲ್ ಕೆಪಾಸಿಟಿನ ಇಂಪ್ರೂವ್ ಮಾಡಲೇಬೇಕು. ಮತ್ತೆ ಅಬೌವ್ ಎವ್ರಿಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವ್ಯಾಕ್ಸಿನ್. ಈಗ somehow ನಾವೆಲ್ಲ ಜುಗಾಡ್ ಮಾಡಿದೀವಿ. ವ್ಯಾಕ್ಸಿನ್ ಕೋಟಾ ಹ್ಯಾಸ್ ಸ್ಟಾರ್ಟೆಡ್ ಕಮಿಂಗ್ ಇನ್. ಪ್ರೈವೇಟ್ ಜನ ಎಲ್ಲ ಈಗ ಓಪನ್ ಅಪ್ ಆಗಿದ್ದಾರೆ. ಅಂಡ್ ಈ ಪ್ರೈವೇಟ್ ಜನರದ್ದು ಎನರ್ಜಿ ನಾನು ಹೇಳ್ದಲ್ಲ, ನಮ್ ಫಾರ್ಟಿಸ್ ಮೂಲಕನೇ ನಾವು 10 ಟೀಮ್ಸ್ ಮಾಡಿದೀವಿ. 2 ದಿವಸದಲ್ಲಿ 2600 at ಡೋರ್ ಸ್ಟೆಪ್ ಆಯ್ತು ವ್ಯಾಕ್ಸಿನ್ಸ್. ಸೊ ಈಗ ಶುರು ಆಗುತ್ತೆ. ಬಟ್ ಈ ಯಾರು ಅಗೇನ್ಸ್ಟ್ ವ್ಯಾಕ್ಸಿನ್ ಮಾತಾಡ್ತಾ ಇದ್ರು, ವ್ಯಾಕ್ಸಿನ್ ಮೇಲೆ ಟೀಕೆ ಮಾಡ್ತಾ ಇದ್ರು. ಈಗ ಒಂದೊಂದು ಕಾಲದಲ್ಲಿ ಆ ಕೋವ್ಯಾಕ್ಸಿನ್ ಕಚಡ, ಅದ್ರದ್ದು ಟೆಸ್ಟ್ ಆಗಿಲ್ಲ, ಎಷ್ಟು ಬರ್ತಾ ಇತ್ತು. ಪ್ರೈಮ್ ಮಿನಿಸ್ಟರ್ ಒಂದು ವ್ಯಾಕ್ಸಿನ್ ತಗೊಂಡ ತಕ್ಷಣ ಎವ್ರಿಬಡಿ ವಾಂಟ್ಸ್ ಓನ್ಲಿ ದ್ಯಾಟ್. ಡೆಲ್ಲಿಯಲ್ಲಿ ಕೋವ್ಯಾಕ್ಸಿನ್ ಕೊಟ್ಟಿದ್ದಾರೆ, ಅದೇ ವಾಸಿ. ಕೋವ್ಯಾಕ್ಸಿನ್ ವಾಸಿ, ಕೋವಿಶೀಲ್ಡ್ ವಾಸಿ ಎಲ್ಲ ಬುಲ್ಡೆ. ದಟ್ ಈಸ್ ನಾಟ್ ಕರೆಕ್ಟ್. ಆಲ್ ವ್ಯಾಕ್ಸಿನ್ಸ್ ಆರ್ ಸೇಮ್.
their rules are different, their roles are different. You cannot mix up the vaccine, but all vaccines are same. Second dose ಯಾವಾಗ ತಗೋಬೇಕು? ಕೋವ್ಯಾಕ್ಸಿನ್ ತಗೊಂಡ್ರೆ 1 month ಆದ್ಮೇಲೆ ತಗೊಳ್ಳೇಬೇಕು. ಕೋವಿಶೀಲ್ಡ್ ತಗೊಂಡ್ರೆ 3 ತಿಂಗಳ ಆದ್ಮೇಲೆ ತಗೋಬೇಕು. ಇದು ಈಗ ಫಿಕ್ಸ್ ಆಗಿದೆ. ನಮ್ಗೆ ಅಷ್ಟು ಬುದ್ಧಿ ಇದ್ದಿಲ್ಲ, ಅಷ್ಟು ಎಕ್ಸ್ಪೋಜರ್ ಇದ್ದಿಲ್ಲ. We were experimenting, learning. Now we have learned. Though we cannot say we know the whole truth, but a large portion of the truth ನಮ್ಗೆ ಗುರ್ತು ಈಗ. So vaccine, but most important weapon ತಲ್ವಾರ ಅಂದ್ರೆ ವ್ಯಾಕ್ಸಿನ್. ವ್ಯಾಕ್ಸಿನ್ ಮಾತ್ರ ಎಲ್ಲರಿಗೂ ಆಗ್ಬೇಕು, ಎಲ್ಲರನ್ನ ನಾವು ಟೀಚ್ ಮಾಡಬೇಕು, ಗೋ ಗೆಟ್ ವ್ಯಾಕ್ಸಿನ್ ಅಂತ. ಈ ಕೋವಿನ್ ಪೋರ್ಟಲ್ ಮೇಲೆ ಪ್ರಾಬ್ಲಮ್ ನಡೀತಾ ಇದೆ. ಅವ್ರು ಸೆಟ್ ಔಟ್ ಮಾಡ್ತಾರೆ, ಬಟ್ ಆಸ್ ಲಾಂಗ್ ಆಸ್ ಯು ಆರ್ ಕನೆಕ್ಟೆಡ್ ಆಧಾರ್, ಹಾಸ್ಪಿಟಲ್ ಹೋಗಿ ರಿಕ್ವೆಸ್ಟ್ ಮಾಡಿ ಅವ್ರು ಒಂದ್ಸರ್ತಿ ಆಧಾರ್ ಮೇಲೆ ನಿಮ್ ಪೋರ್ಟಲ್ ಮೇಲೆ ನಿಮ್ ನಂಬರ್ ಮೇಲೆ ಆಧಾರ್ ನೋಡಿದ್ರೆ ದೇ ಕ್ಯಾನ್ ಡೂ ಸಮಥಿಂಗ್. ಆಮೇಲೆ ಈ ನಮ್ದು ಒಂದು ಹ್ಯಾಬಿಟ್ ಇದೆ, ಪ್ರತಿ ಮಾತಿಗೆ ಟೀಕೆ ಮಾಡೋದು. ರಾಜಕೀಯದಿಂದ ಟೀಕೆ ಮಾಡಬಹುದು ಅಥವಾ ನಮ್ಮ ಸ್ವಭಾವದಿಂದ ನಾವು ಟೀಕೆ ಮಾಡಬಹುದು. ಇದು ಏನ್ ಪ್ಯಾಂಡಮಿಕ್ ಬಂದಿದೆ, ಇದು ಏನ್ ಕೆಟ್ಟ ಕಾಲ ಬಂದಿದೆ, ಇದು ಸಂಕಟ ಬಂದಿದೆ. ನಾನು ಹೇಳ್ದೆ, ಈ ಸಂಕಟದಲ್ಲಿ ಕಷ್ಟದಲ್ಲಿ 2 ರಸ ಮಾಡಿ. ಒಂದು ಫ್ಯಾಮಿಲಿ ಬಾಂಡಿಂಗ್ ಆಗ್ಲಿ, ಮನೇಲಿ ಇದೀವಿ. ಎರಡನೇದು, ಈ ಎಲ್ಲರಿಗೆ ನಾವು ಹಾಲಿಡೇಸ್ ಕೊಡ್ತೀವಿ. ಅದೇ ತರ ನಮ್ ಈ ಕೆಟ್ಟ ಗುಣ ಏನಿದೆಯಲ್ಲ, ಕ್ರಿಟಿಸೈಸ್, ಟೀಕೆ ಮಾಡೋದು, ಈ ಪ್ಯಾಂಡಮಿಕ್ ಅಲ್ಲಿ ಒಂದು ಹಾಲಿಡೇ ತಗೊಳ್ಳೋಣ. ಇದು ನಾವು ಹಾಲಿಡೇ ತಗೊಂಡ್ರೆ ಏನೇನ್ ಬದಲಾವಣೆ ಆಗುತ್ತೆ ನಮ್ಗೆ, ಮತ್ತೆ ಕಾರ್ಯಗಳು ಕೂಡ ನೀಟಾಗಿ ಆಗ್ತವೆ. But I think also that in this period of pandemic, let us be more positive, let us be united, help ಮಾಡ್ಲಿ. ಈ ದೇಶ ಬಹಳ ಕಷ್ಟವಾದ ದೇಶ, ಇದು ನಡ್ಸೋದಷ್ಟು ಈಸಿ ಇಲ್ಲ. ಅದರ ಮೇಲೆ ನಾವು ಎಲ್ಲ if we are creating obstacles, nobody will be able to run. So this is a time to take a holiday from our criticizing nature ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಈ as I told you in the beginning, ಸ್ವಲ್ಪ ಪಾಸಿಟಿವ್ ಜರ್ನಲಿಸಮ್ ಆಗಲಿ, ಪಾಸಿಟಿವ್